ನಮಸ್ಕಾರ ವೀಕ್ಷಕರೇ, ಪ್ರತಿಯೊಂದು ಬಡ ಕುಟುಂಬಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಹಂತದ ವಿವರಗಳನ್ನು, ಇತ್ತೀಚಿನ ಮಹತ್ವದ ಅಧಿಕೃತ ಆದೇಶಗಳನ್ನು, ಸರ್ಕಾರದ ಮಟ್ಟದಲ್ಲಿ ನಡೆಯುತ್ತಿರುವ ಹಣ ಬಿಡುಗಡೆಯ ಸಂಪೂರ್ಣ ಪ್ರಕ್ರಿಯೆಯನ್ನು, ಬ್ಯಾಂಕ್ ಖಾತೆಗಳಲ್ಲಿ ಎದುರಾಗುತ್ತಿರುವ ಸಂಕೀರ್ಣ ಸಮಸ್ಯೆಗಳನ್ನು, ಡಿಬಿಟಿ ನಿಯಮಗಳನ್ನು, ರೇಷನ್ ಕಾರ್ಡ್ KYC ಪ್ರಕ್ರಿಯೆಯನ್ನು ಮತ್ತು ಪ್ರತಿಯೊಂದು ಸಮಸ್ಯೆಗೆ ಇರುವ ನಿಖರ ಕಾನೂನುಬದ್ಧ ಹಾಗೂ ಸರಳ ಪರಿಹಾರಗಳನ್ನು ಒಂದೊಂದಾಗಿ ಅತ್ಯಂತ ಆಳವಾಗಿ, ವಿಸ್ತಾರವಾಗಿ ಮತ್ತು ಸ್ಪಷ್ಟವಾಗಿ ಚರ್ಚೆ ಮಾಡಲಿದ್ದೇವೆ. ಯಾವುದೇ ಗೊಂದಲವಿಲ್ಲದೆ ರಾಜ್ಯ ಪ್ರತಿಯೊಬ್ಬ ತಾಯಿಗೂ ಮತ್ತು ರೈತ ಬಾಂಧವರಿಗೂ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಈ ಪ್ರತಿಯೊಂದು ವಿಷಯವನ್ನು ನಾವಿಲ್ಲಿ ಸವಿಸ್ತಾರವಾಗಿ ತೆರೆದಿಡುತ್ತಿದ್ದೇವೆ. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಮತ್ತು ಕೋಟ್ಯಾಂತರ ಕುಟುಂಬಗಳಿಗೆ ನೇರವಾಗಿ ನೆರವಾಗುತ್ತಿರುವ ಯೋಜನೆ ಎಂದರೆ ಅದು ಗೃಹಲಕ್ಷ್ಮಿ ಯೋಜನೆ. ಪ್ರತಿ ತಿಂಗಳು ಮನೆಯ ಯಜಮಾನಿಯ ಹೆಸರಿನ ಬ್ಯಾಂಕ್ ಖಾತೆಗೆ 2,000 ರೂಪಾಯಿಗಳನ್ನು ನೇರ ನಗದು ವರ್ಗಾವಣೆ ಅಥವಾ DBT ಮೂಲಕ ತಲುಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ದಿನ ಬಳಕೆಯ ಖರ್ಚು, ಮಕ್ಕಳ ಶಾಲಾ ಕಾಲೇಜುಗಳ ಶುಲ್ಕ, ಹಾಲಿನ ಬಿಲ್ಲು, ಮನೆಯ ತರಕಾರಿ ಮತ್ತು ದಿನಸಿ ಸಾಮಗ್ರಿಗಳ ಖರೀದಿ ಹಾಗೂ ಸಣ್ಣ ಪುಟ್ಟ ತುರ್ತು ವೈದ್ಯಕೀಯ ಖರ್ಚುಗಳನ್ನು ನಿಭಾಯಿಸಲು ಈ 2,000 ರೂಪಾಯಿಗಳ ಮಹಿಳೆಯರಿಗೆ ಸ್ವಾಭಿಮಾನ ಮತ್ತು ದೊಡ್ಡ ಆರ್ಥಿಕ ಶಕ್ತಿಯನ್ನು ಒದಗಿಸಿವೆ. ಈ ಯೋಜನೆಯು ಆರಂಭವಾದ ದಿನದಿಂದ ಇಂದಿನವರೆಗೂ ಲಕ್ಷಾಂತರ ತಾಯಂದಿರ ಬದುಕಿನಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತಂದಿದೆ ಮತ್ತು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳ ಬಿಡುಗಡೆಯ ಕುರಿತು ರಾಜ್ಯಾದ್ಯಂತ ತೀವ್ರ ಚರ್ಚೆಗಳು ನಡೆಯುತ್ತಿವೆ. ಈಗಾಗಲೇ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ 31ನೇ ಕಂತು ಹಾಗೂ 32ನೇ ಕಂತಿನ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಂತ ಹಂತವಾಗಿ ಯಶಸ್ವಿಯಾಗಿ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಲಾಗಿದೆ. ಕಳೆದ ನಾಗರ ಪಂಚಮಿ ಹಬ್ಬದ ಸಂದರ್ಭದಲ್ಲಿ ಹಲವು ಫಲಾನುಭವಿಗಳಿಗೆ ಈ ಹಣ ತಲುಪಿದ್ದು ಹಬ್ಬದ ಆಚರಣೆಗೆ ಮತ್ತು ಮನೆ ನಿರ್ವಹಣೆಗೆ ಅನುಕೂಲವಾಗಿತ್ತು. ಆದರೆ ಇನ್ನು ಹಲವು ಫಲಾನುಭವಿಗಳಿಗೆ ಹಿಂದಿನ ಕಂತುಗಳು ಸರಿಯಾಗಿ ಜಮೆಯಾಗದೆ ಉಳಿದುಕೊಂಡಿವೆ. ಇದರ ನಡುವೆ ಇದೀಗ ಮುಂಬರುವ ಪವಿತ್ರ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕೊಡುಗೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ 33ನೇ ಕಂತಿನ ಹಣ ಬಿಡುಗಡೆಗೆ ಸಂಪೂರ್ಣ ಸಿದ್ಧತೆಗಳು ನಡೆದಿವೆ. ಈಗ ಬಿಡುಗಡೆಯಾಗುತ್ತಿರುವ 33ನೇ ಕಂತಿನ ಹಣವು ಜೂನ್ ತಿಂಗಳ ಕಂತಾಗಿದ್ದು, ಇದರೊಂದಿಗೆ 34ನೇ ಕಂತು ಅಂದರೆ ಜುಲೈ ತಿಂಗಳ ಕಂತಿನ ಹಣವನ್ನು ಕೂಡ ಜೋಡಿಸಿ ಒಟ್ಟಿಗೆ 2 ಕಂತುಗಳ 4,000 ರೂಪಾಯಿ ಹಣವನ್ನು ಜಮೆ ಮಾಡುವ ಬಗ್ಗೆ ಇಲಾಖಾ ಮಟ್ಟದಲ್ಲಿ ಆಡಳಿತಾತ್ಮಕ ಪರಿಶೀಲನೆಗಳು ನಡೆಯುತ್ತಿವೆ. ವರಮಹಾಲಕ್ಷ್ಮಿ ಹಬ್ಬವು ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಅತ್ಯಂತ ಶ್ರೇಷ್ಠವಾದ ಹಬ್ಬ. ಆ ಹಬ್ಬದ ದಿನಗಳಲ್ಲಿ ಮನೆಗೆ ಹೊಸ ಬಟ್ಟೆ ತರಲು, ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳನ್ನು ಹೊಂದಿಸಲು ಮತ್ತು ಮನೆ ಮಂದಿಗೆ ಹಬ್ಬದ ಅಡುಗೆ ತಯಾರಿಸಲು ಕೈಯಲ್ಲಿ ಹಣದ ಅವಶ್ಯಕತೆ ತುಂಬಾ ಇರುತ್ತದೆ. ಇಂತಹ ಮಹತ್ವದ ಸಮಯದಲ್ಲಿ ಸರ್ಕಾರವು ಕನಿಷ್ಠ ಒಂದು ಕಂತಿನ 2,000 ಅಥವಾ 2 ಕಂತುಗಳ 4,000 ಮೊತ್ತವನ್ನು ಖಾತೆಗೆ ಹಾಕಿದರೆ ಅದು ಲಕ್ಷಾಂತರ ಬಡ ಕುಟುಂಬಗಳಿಗೆ ನೀಡುವ ಅತ್ಯುತ್ತಮ ಆರ್ಥಿಕ ಬೆಂಬಲವಾಗಿರುತ್ತದೆ. ಅತ್ಯಂತ ಪ್ರಮುಖವಾದ ರಾಜ್ಯದ ಹಾಗೂ ದೇಶದ ಸಮಗ್ರ ರೈತ ಸಮುದಾಯಕ್ಕೆ ನೇರವಾಗಿ ತಲುಪಬೇಕಾದ ವಿಶೇಷ ಕೃಷಿ ವರದಿ ಮತ್ತು ಸಮಗ್ರ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನಮ್ಮ ನೆಲ, ಜಲ, ಮಣ್ಣಿನ ಸತ್ವ, ಬೆಳೆಗಳ ರಕ್ಷಣೆ ಮತ್ತು ರೈತರ ಜೀವನಾಡಿ ಹಿತವನ್ನು ಕಾಪಾಡುವುದು ನಮ್ಮ ಮಣ್ಣಿನ ಮಾತು ವಾಹಿನಿಯ ಮೂಲ ಸಂಕಲ್ಪವಾಗಿದ್ದು, ಇಂದಿನ ಈ ಸುದೀರ್ಘ ಹಾಗೂ ವಿಸ್ತೃತ ಸಂವಾದದಲ್ಲಿ ಪ್ರತಿಯೊಬ್ಬ ರೈತ ಕುಟುಂಬವು ತಿಳಿದುಕೊಳ್ಳಲೇಬೇಕಾದ ಹಲವು ನಿರ್ಣಾಯಕ ವಿಚಾರಗಳನ್ನು ಅತ್ಯಂತ ಆಳವಾಗಿ ಅಂಕಿಅಂಶಗಳ ಸಮೇತ ಪ್ರತಿಯೊಂದನ್ನು ಮಗ್ಗುಲಿನಲ್ಲೂ ಚರ್ಚೆ ಮಾಡಲಿದ್ದೇವೆ. ಇವತ್ತಿನ ನಮ್ಮ ಈ ಮುಖ್ಯ ಸಂವಾದದಲ್ಲಿ ನಾವು ಕೃಷಿ ಕ್ಷೇತ್ರದ 2 ಅತ್ಯಂತ ಮಹತ್ವದ ಹಾಗೂ ಜ್ವಲಂತ ಆಯಾಮಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಮೊದಲನೇದಾಗಿ, ಇಡೀ ದೇಶದ 12 ಕೋಟಿಗೂ ಅಧಿಕ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ 55 ಲಕ್ಷಕ್ಕೂ ಹೆಚ್ಚಿನ ಸಣ್ಣ, ಅತಿ ಸಣ್ಣ ಹಾಗೂ ಮಧ್ಯಮ ಕೃಷಿಕರು ಕಾತುರದಿಂದ ಕಾಯುತ್ತಿರುವ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ
24ನೇ ಕಂತಿನ ಹಣದ ಬಿಡುಗಡೆ ಯಾವಾಗ ಆಗಲಿದೆ? ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ನಿಯಮಾವಳಿಗಳ ಪ್ರಕಾರ ಹಣ ಜಮೆಯಾಗುವ ನೈಜ ಕಾಲಮಿತಿ ಯಾವುದು? ಹಿಂದಿನ ಕಂತುಗಳ ಇತಿಹಾಸ ಮತ್ತು ಸದ್ಯದ ನವೀಕರಣಗಳು ಏನು ಹೇಳುತ್ತೆ? ಮತ್ತು ಈ 2,000 ರೂಪಾಯಿ ಪ್ರತಿಯೊಬ್ಬ ಅರ್ಹ ರೈತರ ಬ್ಯಾಂಕ್ ಖಾತೆಗೆ ಯಾವುದೇ ತಾಂತ್ರಿಕ ಅಡೆತಡೆಗಳಿಲ್ಲದೆ ನೇರವಾಗಿ ಬಂದು ತಲುಪಲು ರೈತರು ತಕ್ಷಣವೇ ಪೂರ್ಣಗೊಳಿಸಬೇಕಾದ ಕಡ್ಡಾಯ ದಾಖಲೆಗಳ ಜೋಡಣೆ, ಪಹಣಿಗೆ ಆಧಾರ್ ಲಿಂಕ್ ಮತ್ತು ಬ್ಯಾಂಕ್ ಖಾತೆ NPCI ಮ್ಯಾಪಿಂಗ್ ಪ್ರಕ್ರಿಯೆಗಳು ಯಾವುವು ಎಂಬುದನ್ನು ಸಂಪೂರ್ಣವಾಗಿ ಪರಿಶೀಲಿಸಲಿದ್ದೇವೆ. ಎರಡನೆಯದಾಗಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ತಲೆದೋರಿರುವ ಮಳೆಯ ತೀವ್ರ ಅಭಾವ, ಮುಂಗಾರು ಮಳೆಯ ಕಣ್ಣಾಮುಚ್ಚಾಲೆ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿ ಹನಿ ನೀರಿಲ್ಲದೆ ಕಣ್ಣೆದುರೇ ಒಣಗಿ ಕರಕಲಾಗುತ್ತಿರುವ ವಾಣಿಜ್ಯ ಹಾಗೂ ಆಹಾರ ಧಾನ್ಯಗಳ ಬೆಳೆಗಳ ದಾರುಣ ಪರಿಸ್ಥಿತಿ, ಸರ್ಕಾರದ ಕಂದಾಯ ಮತ್ತು ಕೃಷಿ ಇಲಾಖೆಗಳ ಮಟ್ಟದಲ್ಲಿ ನಡೆಯುತ್ತಿರುವ ಬರ ಪರಿಸ್ಥಿತಿಯ ಜಂಟಿ ಬೆಳೆ ಸಮೀಕ್ಷೆ, ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಣೆಯಾಗಬಹುದಾದ ಸಂಭಾವ್ಯ 20ಕ್ಕೂ ಹೆಚ್ಚು ಜಿಲ್ಲೆಗಳ ಸಮಗ್ರ ಪಟ್ಟಿ, ಆಯಾ ಜಿಲ್ಲೆಗಳಲ್ಲಿನ ತಾಲೂಕುವಾರು ವಾಸ್ತವ, ಗ್ರೌಂಡ್ ರಿಪೋರ್ಟ್, ರೈತ ಸಂಘಟನೆಗಳು, ಕೃಷಿ ತಜ್ಞರು ಹಾಗೂ ರೈತ ಮುಖಂಡರು ಸರ್ಕಾರದ ಮುಂದೆ ಗಟ್ಟಿಯಾಗಿ ಮುನ್ನೆಲೆಗೆ ತಂದಿರುವ ಎಕರೆಗೆ ಕನಿಷ್ಠ 50,000 ರೂಪಾಯಿಗಳ ಸಮಗ್ರ ಬರ ಪರಿಹಾರದ ಬೇಡಿಕೆ ಮತ್ತು ರಾಜ್ಯದ ಎಲ್ಲ ರಾಷ್ಟ್ರೀಕೃತ ಗ್ರಾಮೀಣ ಹಾಗೂ ಸಹಕಾರಿ ಬ್ಯಾಂಕುಗಳಲ್ಲಿನ ಕೃಷಿ ಸಾಲಗಳ ಸಂಪೂರ್ಣ ಮನ್ನಾ ಕುರಿತಾದ ಸಮಗ್ರ ಆಂದೋಲನ ಹಾಗೂ ಸರ್ಕಾರದ ಮುಂದಿನ ನಿರ್ಧಾರಗಳನ್ನು ನಾವು ಅತ್ಯಂತ ವಿಸ್ತಾರವಾಗಿ ಅವಲೋಕಿಸಲಿದ್ದೇವೆ. ಮೊದಲು ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 24ನೇ ಕಂತಿನ ಕುರಿತಾಗಿ ಗ್ರಾಮೀಣ ಭಾಗದಲ್ಲಿ ಹರಡುತ್ತಿರುವ ಹಲವು ಊಹಾಪೋಹಗಳು ಮತ್ತು ಗೊಂದಲಗಳಿಗೆ ನಿಖರವಾದ ಸ್ಪಷ್ಟತೆಯನ್ನು ಪಡೆದುಕೊಳ್ಳೋಣ. ಸದ್ಯ ಹಳ್ಳಿಗಳಲ್ಲಿ ಅನೇಕ ರೈತ ಬಾಂಧವರು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದಾರೆ. ಈ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲೇ ನಮ್ಮ ಬ್ಯಾಂಕ್ ಖಾತೆಗಳಿಗೆ 2,000 ರೂಪಾಯಿ ಹಣ ಜಮೆಯಾಗಲಿದೆ, ದಿನಾಂಕ ನಿಗದಿಯಾಗಿವೆ ಎಂಬಂತಹ ಮಾತುಗಳು ಕೇಳಿ ಬರುತ್ತಿವೆ. ಕೇಂದ್ರ ಕೃಷಿ ಸಚಿವಾಲಯದ ಅಧಿಕೃತ ಕಾರ್ಯವೈಖರಿ ಮತ್ತು ನಿಯಮಾವಳಿಗಳನ್ನು ನಾವು ಗಮನಿಸಿದರೆ ಈ ಯೋಜನೆಯ ಮೂಲ ನಿಯಮದ ಪ್ರಕಾರ ಪ್ರತಿ 4 ತಿಂಗಳಿಗೊಮ್ಮೆ ಒಂದು ಕಂತಿನಂತೆ ವರ್ಷಕ್ಕೆ ಒಟ್ಟು 6,000 ರೂಪಾಯಿಗಳನ್ನು 3 ಸಮಾನ ಕಂತುಗಳಲ್ಲಿ ರೈತರ ಖಾತೆಗೆ ನೇರ ನಗದು ವರ್ಗಾವಣೆ ಅಥವಾ DBT ಮುಖಾಂತರ ಜಮೆ ಮಾಡಲಾಗುತ್ತದೆ.